ಸೋಲಾಪುರಲ್ಲಿದೆ. ಸೋಲಾಪುರಲ್ಲಿ ಗೈಸ್ ಇವಾಗ ನಮ್ಮ ಕರ್ನಾಟಕ ಬಾರ್ಡರ್ ಏನಿದೆ, ಕರ್ನಾಟಕ ಬಾರ್ಡ್ರಿಂದ ಹಿಂದೆ 50 ಕಿಲೋಮೀಟರ್ ಹಿಂದೆ ಇದೆ ಸೋಲಾಪುರಲ್ಲಿ. ಸೊ ಇವಾಗ ನಮ್ಮ ಗಾಡಿ ಅಲ್ಲಿ ಹಿಡಿದಿದ್ದಾರೆ, ಫಾರ್ಮಲ್ಲೇ ಇದೆ, ಶಾಪಲ್ಲೇ ಇದೆ. ನಿಮ್ಗೆ ಗೊತ್ತಿರುತ್ತೆ, ನಾನು ಯಾವಾಗಲೂ ಲೈವಲ್ಲೆಲ್ಲ ಹೋಗಿತಾ ಇರ್ತೀನಿ ಒಬ್ಬರು ವ್ಯಕ್ತಿಗೆ ನಮ್ಮ ಗಾಡಿ ಅದು ಹೆಂಗೆ ಸೋಲಾಪುರಿಂದ ಗಾಡಿ ಅದು ಹೆಂಗೆ ಎತ್ತೀರಾ ನೋಡ್ತೀನಿ ಅಂತ ಚಾಲೆಂಜ್ ಹಾಕಿದ್ದಾನೆ. ಸೊ ಹಂಗಾಗಿ ನಾನು ನಮ್ಮಪ್ಪ ಇಬ್ಬರು ಹೊರಟಿದ್ದೀನಿ. ಫೈನಲಿ ನಮ್ಮ ಗಾಡಿ ಹಿಡಿಯೋರು ಯಾರೂ ಇಲ್ಲ, ನಮ್ಮ ತಡೆದಿರೋರು ಯಾರೂ ಇಲ್ಲ. ನಮ್ಮ ಗಾಡಿನೂ ಆರಾಮಾಗಿ ಸೇಫಾಗಿ ಬರ್ತಾ ಇದ್ದಾವೆ. ನಮ್ಮ ಕೇರ್ ಟೇಕರೂ ಆರಾಮಾಗಿ ಸೇಫಾಗಿ ಬರ್ತಿದ್ದಾರೆ. ನೋಡಿ ನಮ್ಮ ಕೇರ್ ಟೇಕರ್ನ ಗಾರೊಳಗೆ ಕುಣಿಸ್ಕೊಂಡಿದ್ದೀನಿ ಆರಾಮಾಗಿ. ಕೋಳಿ ಮರಿ ಎತ್ಕೊಂಡಂಗೆ ಎತ್ಕೊಂಡಿರೋದು ಅಲ್ಲಿಂದ ಅವ್ರ ಫಾರ್ಮ್, ಇವನು ಎಲ್ಲಿದ್ದ ಫಾರ್ಮ್ ಇಂದ ನಮ್ಮ ಕಾರ್ ತನಕ. अच्छा कोई भी टच किया तुमको? किसी ने टच किया, सेफ में आ गया, सेफ में आ गया. यार मुट्टको आगदिಲ್ಲ. कैसे हो सरवण भाई? अच्छा ठीक है. मेरा गाड़ी पकड़ने के लिए प्लान किया था, उसका गाड़ी पकड़ लिया उधर. उसका गाड़ी पकड़ लिया. कैसा गाय था वो किसान गाय का, किसान का गाय था और काटने वाले गाय था. हाँ भाई, हमारी गाय फार्म की 50 ಲೀಟರ್ वाली. ಎರಡು ಗಾಡಿನೂ ಹೊರಟಿದೆ ಡೈರೆಕ್ಟ್ ನಮ್ಮ ಮನೆ. ಈಗ ತುಂಬ ಕತ್ಲೆ, ಒಂದು ಹಿಂದೆ ಒಂದು ಮುಂದೆ. ಇವನಿಗೆ ಲೊಕೇಶನ್ ಹಾಕ್ಕೊಟ್ಟಿದ್ದೀವಿ, ಅದಕ್ಕೆ ಸ್ಪೀಡಾಗಿ ಹೋಗ್ತಾನೆ. ಇವನಿಂದ ಇವನು ಹೋಗ್ತಾನೆ. ನಮ್ಮ ಹಸುಗಳು ಗೈಸ್ ಇದರಲ್ಲಿದ್ದಾವೆ, ನಮ್ಮ ಮನೆ ಹಸುಗಳು ಇದರಲ್ಲಿದ್ದಾವೆ. ಈಗ ಟೋಟಲ್ 2 ಗಾಡಿಗಳು ಹೊರಟಿದ್ದಾವೆ. ನಾವು ಹೊರಡಬೇಕು ಇವಾಗ. ನೋಡಿ ಫುಲ್ಲು ಮೇಲ್ಗಡೆ ಯಾವುದು ಟಾರ್ಪಲ್ ಹೊಚ್ಚಿಲ್ಲ, ಯಾಕೆಂದರೆ ಸ್ವಲ್ಪ ಗಾಳಿ ಚೆನ್ನಾಗಲಿಂದ. ಸೊ ಈಗ 2 ಗಾಡಿನೂ ಹೊರಟಿದೆ. ಬನ್ನಿ ಗೈಸ್, ನಾವು ಹೋಗೋಣ. ನಾವು ಹೋಗಿ ಮತ್ತೆ ನಿಮಗೆ ಸಿಗ್ತೀವಿ. ಈಗ ಚಿತ್ರದುರ್ಗದಲ್ಲಿ ಸ್ವಲ್ಪ ಸ್ಟಾಪ್ ಹಾಕಿ, ಮತ್ತೆ ಇನ್ನೊಂದ್ಸತಿ ಸ್ಟಾಪ್ ಹಾಕಿ ಮತ್ತೆ ಡೈರೆಕ್ಟ್ ನಮ್ಮ ಫಾರ್ಮ್ಗೆ ಹೋಗೋದು, ಡೈರೆಕ್ಟ್ ಮನೆಗೆ ಹೋಗ್ಬಿಡೋಣ. ಅಭಿಮಾನಿಗಳೇ ನಮ್ಮನೆ ದೇವರು. ಇವಾಗ ರೀಚ್ ಆಗಿದ್ದೀವಿ, ಮನೆಗೆ ರೀಚ್ ಆಗಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಆದ್ವಿ. ಏನು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದರೆ, ನಮ್ದೊಂದು ಗಾಡಿ ಏನು ಬರ್ತಾಯಿತ್ತು ಬರೀ ಗಾಡಿಗಳು ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಮುಂಚೆ ಹೇಳಿದ್ದೆ ಅದೊಂದು ಗಾಡಿ ಕೆಟ್ಟೋಗಿತ್ತಂತೆ. ಈಗ ಅದೇ ಗಾಡಿ ಮತ್ತೆ ಇವತ್ತು ಕೆಟ್ಟೋಗ್ಬಿಟ್ಟಿದೆ. ನಮ್ಮ ಫಾರ್ಮಿಂದ 130 ಕಿಲೋಮೀಟರ್ ಹಿಂದೆ ಇದೆ ಗೈಸ್, 130 ಕಿಲೋಮೀಟರ್ ಹಿಂದೆ ಇದೆ. ರೇಡಿಯೇಟರ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ರೇಡಿಯೇಟರ್ ಬ್ಲಾಸ್ಟ್ ಆಗಿದೆ, ಅವ್ರ ಗಾಡಿ ಸ್ಟಾರ್ಟೇ ಆಗ್ತಾ ಇಲ್ವಂತೆ. ಸೊ ಅದೊಂದು ಗಾಡಿ ಕೆಟ್ಟೋಗಿದೆ. ಇನ್ನೊಂದು ಗಾಡಿ ಇಲ್ಲೇ ಬಂದಿದೆ, ನಮ್ಮ ನಾಗಮಂಗಲ ಹತ್ರ ಬಂದಿದೆ. ಇನ್ನೊಂದು 10 ನಿಮಿಷ ಇಲ್ಲಾಂದರೆ 1/4 ಗಂಟೆಲಿ ರೀಚ್ ಆಗಿಬಿಡುತ್ತೆ. ಆ ಗಾಡಿ 130 ಕಿಲೋಮೀಟರ್ ಆ ಕಡೆ ಇದೆ. ಈಗ ಬರ್ತಿರೋ ಗಾಡಿಯಲ್ಲಿ ಎಲ್ಲ ಹಸುಗಳು ಅನ್ಲೋಡ್ ಮಾಡಿಕೊಂಡು ಮತ್ತೆ ಇದೇ ಗಾಡಿನ ಅಲ್ಲಿಗೆ ಕಳಿಸ್ಬೇಕು. ಹೆಚ್ಚು ಕಮ್ಮಿ ಅದು ಉಳಿಯಾರ ಹತ್ರ ಇದೆ ಗೈಸ್, ಉಳಿಯಾರ ಟೋಲ್ ಹತ್ರ ಇದೆ, ಅಲ್ಲಿಗೆ ಕಳಿಸ್ಬೇಕು. ಈ ಗಾಡಿ ಅನ್ಲೋಡ್ ಮಾಡಿಕೊಂಡು ಈ ಗಾಡಿನ ಅಲ್ಲಿ ಗಂಟೆ ಕಳಿಸ್ಕೊಡ್ಬೇಕು. ಅಲ್ಲಿಂದ ಆ ಗಾಡಿಲಿರೋ ಹಸುಗಳನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಥರ ಆಗಿದೆ ಗೈಸ್ ಪ್ರಾಬ್ಲಮ್. ಪಾಪ ಕಸ್ಟಮರ್ಗಳೆಲ್ಲ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಅಣ್ಣವರು ಪಾಪ ಗಂಗಾವತಿಯಿಂದ ಬಂದಿದ್ದಾರೆ, ಇವರು ಮಂಡ್ಯದಿಂದ ಬಂದಿದ್ದಾರೆ. ಕಸ್ಟಮರ್ ಎಲ್ಲ ಕಾಯ್ತಿದ್ದಾರೆ. ಸೊ ನೋಡೋಣ ಗೈಸ್, ಲಾರಿಗೋಸ್ಕರ ವೆಯ್ಟ್ ಮಾಡ್ತೀರಿ, ಹಸುಗಳು ಬರೋಕ್ಕೋಸ್ಕರ. ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಈಗ ಬರುತ್ತೆ ಇನ್ನೊಂದು 1/4 ಗಂಟೆಲಿ ಲಾರಿ ಬರುತ್ತೆ. ಫೋನ್ಗಳು ಬರ್ತಾನೆ ಇದ್ದಾವೆ. ಇವತ್ತೆಲ್ಲ ಆಲ್ಮೋಸ್ಟ್ ಕಸ್ಟಮರ್ ಬಂದು ವೆಯ್ಟ್ ಮಾಡ್ತೀರಾ. 5 ಹಸು ಬುಕ್ ಮಾಡಿರೋರು ಅವ್ರ ಪಾಪ ಅಂದವೇ ಬರ್ತಾಯಿದ್ರು, ಅವ್ರಿಗೂ ಬೇಡ ಇವತ್ತು ಅಂತ ಕ್ಯಾನ್ಸಲ್ ಮಾಡಿಸಿದ್ದೀನಿ. ನೋಡೋಣ ಗೈಸ್, ಈ ಹಸು ಬಂದ ತಕ್ಷಣ ನಾನು ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನಲ್ಲಿ ಗಾಡಿ ಬಂದಿದೆ, ಈಗ ರೀಚ್ ಆಗಿದೆ. ಒಂದು ಗಾಡಿ ರೀಚ್ ಆಗಿ ಒಂದು ಗಾಡಿ ಈಗ ಅನ್ಲೋಡ್ ಆಗ್ತಾಯಿದೆ ಗೈಸ್. ನೋಡ್ಕೊಳ್ಳಿ, ಅನ್ಲೋಡ್ ಆಗ್ತಾಯಿದೆ. ಹಸುಗಳೆಲ್ಲ ಒಳಗಿದೆ. ಕಸ್ಟಮರ್ಸ್ ನೋಡಿ ಯಾವ ಥರ ನಿಂತಿದ್ದಾರೆ. ಎಲ್ಲ ಸುಮಾರು ಜನ ಬಂದುಬಿಟ್ಟಿದೆ ಗೈಸ್. ಗಾಡಿ ಇನ್ನೊಂದು ಕೆಟ್ಟು ನಿಂತಿದೆ. ಈಗ ಇದನ್ನೇ ಅನ್ಲೋಡ್ ಮಾಡಿ ಈ ಗಾಡಿನೇ ವಾಪಸ್ ಕಳಿಸ್ಬೇಕು. ಇದನ್ನೇ ಹೋಗಿ ಈಗ ಕೆಟ್ಟೋಗಿರೋ ಗಾಡಿಯಲ್ಲಿ ಹಸುಗಳು ಯಾವ್ದು ಇದಾವೆ ಎಲ್ಲ ತುಂಬಿಸ್ಕೊಬೇಕು. ಕಸ್ಟಮರ್ಸ್ ಬಂದಿದ್ದಾವೆ, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಪಾಪ. ಯಾವ ಹಸುಗಳಿದ್ದಾವೆ ನೋಡಬೇಕು. 8 ಹಸುಗಳಿದೆ ಇದರಲ್ಲಿ, ಇನ್ನು 8 ಹಸು ಇದ್ರ ಇನ್ನೊಂದರಲ್ಲಿದೆ. ಫೈನಲಿ ಎಲ್ಲ ಹಸುಗಳು ಅನ್ಲೋಡ್ ಆಗಿದೆ, ತೋರಿಸಿದ್ದೀನಿ. ಎಲ್ಲ ಹಸುಗಳಿದ್ದಾವೆ, ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾವೆ. ಇವೆರಡು ನಮ್ಮ ಮನೆ ಹಸುಗಳು, ಇನ್ನು ಮಿಕ್ಕಿದೆಲ್ಲ ಇವೆಲ್ಲ. ಯಾರು ಅವ್ರು ಬಂದುಬಿಟ್ಟು ಫ್ಯಾಮಿಲಿ ಬಂದಿದ್ದರು. ಎಲ್ಲ ಹಸುಗಳು ನೋಡಿ ತುಂಬ ಇಷ್ಟಪಟ್ಟು ನೆಕ್ಸ್ಟ್ 2 ಹಸು ಬುಕ್ ಮಾಡಿದ್ದಾರೆ ಗೈಸ್. ಈ ಥರದೊಂದು 2 ಹಸು ಬೇಕು ಅಂತ ಹೇಳಿ ಅಡ್ವಾನ್ಸ್ ಮಾಡಿದ್ದಾರೆ. 50,000 ಅಡ್ವಾನ್ಸ್ ಮಾಡಿ ಹೋಗ್ತಿದ್ದಾರೆ. ಖುಷಿ ಆಗುತ್ತೆ. ಬ್ರದರ್, ಯಾವ ಥರ ಇದೆ ನಿಮ್ಮ ಹಸು? ಸೂಪರಾ. ಒಂದು ಹಸು ಇಲ್ಲಿದೆ, ಇನ್ನೊಂದು ಹಸು ಆ ಗಾಡಿಲಿದೆ. ಓಕೆ, 2 ಗಾಡಿನೂ 2 ಹಸು. ನಿಮಗೆ ಮನಸ್ಸಿಗೆ ತೃಪ್ತಿ ಆಗಿದೆ? ಹಸು ಹಿಂಗೆ ಇರುತ್ತೆ ಅಂತ ಅನ್ಕೊಂಡಿದ್ರೆ ನೀವು? ಆ್ಯಕ್ಚುಲಿ ದೊಡ್ಡ ಹಸು ಅನ್ಕೊಂಡ್ಬಿಟ್ಟಿದ್ದೆ, ಆಮೇಲೆ ಗೊತ್ತಾಯ್ತು ನಂದೇ ಅಂತ. ಗೈಸ್, ಅವರು ನಮ್ಮ ಹಸು ಅಂತ ಅನ್ಕೊಂಡ್ಬಿಟ್ಟಿದ್ರು. ನಾನು ಹೇಳಿದ್ದ ದೊಡ್ಡ ಹಸು ಬರುತ್ತೆ ಅಂತ, ಅವ್ರ ಹಸುನ ನನ್ನ ಹಸು ಅಂತ ಅನ್ಕೊಂಡಿದ್ರು. ಆಮೇಲೆ ಅವ್ರಿಗೆ ಶಾಕ್ ಆಗಿದೆ, ಇದು ನನ್ನ ಹಸುನ ಅಂತ. ಖುಷಿ ಆಯ್ತಾ ನಿಮಗೆ? ಸಖತ್ ಖುಷಿ. ಗೈಸ್, ಈ ಥರ ಖುಷಿ ತುಂಬ ಮುಖ್ಯ. ಮತ್ತು ನೋಡಿ, ನಮ್ಮ ಮಂಡ್ಯದವರು ಬಂದಿದ್ರು ಹಸುಗಳು ಪರ್ಚೇಸ್ ಮಾಡೋಕ್ಕೆ. ಸರ್ ನಮಸ್ಕಾರ. ಯಾವ ಸರ್ ನಿಮ್ಮದು? ಮಂಡ್ಯ. ಈಗ ಹಸು ನೋಡಕ್ಕೆ ಬಂದಿದ್ದೀರಾ, ತಗೊಳಕ್ಕೆ ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ದೀರಾ? ನೋಡೋಕ್ಕೆ ಅಂತ ಬಂದ. ಹಾಂ, ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ನೋಡಿದ್ದ. ಓಕೆ, ಈಗ ಬುಕ್ ಮಾಡ್ಕೊಂಡು ಹೋಗೋಣ ಅಂತ. ಈಗ ಬುಕ್ ಮಾಡ್ಕೊಂಡ್ರಾ ನೀವು? ಓಕೆ, 2 ಹಸು ಬುಕ್ ಮಾಡಿದ್ದೀವಿ. ಹಾಂ. ಇಷ್ಟ ಆಯ್ತಾ ಸರ್ ನಿಮಗೆ? ಈ ಥರ ಬೇಕು ಅಂದ್ಬಿಟ್ಟು ಹಸು ಸೆಲೆಕ್ಷನ್ ಮಾಡಿದ್ರು. ಈ ಥರ ಬೇಕು ಅಂದ್ಬಿಟ್ಟು 2 ಹಸುಗೆ ಅಮೌಂಟ್ ಅಡ್ವಾನ್ಸ್ ಹಾಕಿದ್ದಾರೆ. ಅದು ವೀಡಿಯೋ ಕಳ್ಸಾದ್ಮೇಲೆ ಪೇಮೆಂಟ್ ಬೇಕಾದ್ರೆ ಕೊಡ್ತೀನಿ ಸರ್, ನಾವು ಒಳ್ಳೆ ತೊಗೊಂಡ್ಬನ್ನಿ ಅಂತ ಅಂದರು. ಅದಕ್ಕಿಂತ ಇನ್ನೂ ಒಳ್ಳೊಳ್ಳೆ ಬ್ರೀಡ್ ತೆಗೆದು ಒರಿಜಿನಲ್ ಮಾಡ್ಕೊಬಿಡಿ ಸರ್ ಅಂತೇಳಿ ಹೇಳ್ತಾ ಇದ್ದೀನಿ. ಓಕೆ, ಕಂಗ್ರ್ಯಾಚುಲೇಷನ್ ಸರ್, ಒಳ್ಳೇದಾಗಲಿ. ಅದಕ್ಕಿಂತ ಒಳ್ಳೆ ಹಸುಗಳು ಕೊಡಿಸ್ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ನನಗೆ ಫುಲ್ ಖುಷಿ ಆಗಿವಪ್ಪ. ಇವಾಗ ನೆಕ್ಸ್ಟ್ ಲೋಡಲ್ಲಿ 2 ಹಸು ಬುಕ್ ಮಾಡ್ಕೊಂಡು ಹೋಗಿದ್ದಾರೆ. ರಿಕ್ವೈರ್ಮೆಂಟು ತುಂಬ ಜಾಸ್ತಿ ಇದೆ, ನಮಗೆ ಕೊಡೋಕ್ಕೆ ಟೈಮ್ ಆಗಿಲ್ಲ. ಈಗ ಎಲ್ಲರಿಗೂ ಟೈಮ್ ಮಾಡ್ಕೊಂಡು ಹಸುಗಳು ಕೊಡಬೇಕು. ಕ್ವಾಲಿಟಿಗಳು ಯಾವ ಥರ ಇದೆ ಕಮೆಂಟ್ ಮಾಡಿ ನೀವು.
ಹಸುಗಳು ಯಾವ ಥರ ಕ್ವಾಲಿಟಿಲಿದೆ, ಬ್ರೀಡ್ ಯಾವ ಥರ ಇದೆ ಕಮೆಂಟ್ ಮಾಡಿ. ಹಸುಗಳು ಅಲ್ಲಿಂದ ಬಂದಿರೋದು ಇವತ್ತು ಬೆಳಗ್ಗೆ ಅನ್ಲೋಡ್ ಆಗಿರೋದು. ಯಾವ ಥರ ಮೇಂಟೆನೆನ್ಸ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ನಮ್ಮ ಹಸು ನಾನು ರಿವೀಲ್ ಮಾಡ್ತೀನಿ ಸಪ್ರೇಟಾಗಿ. ಇದು ನೋಡಿ ಗೈಸ್, ಇವೆಲ್ಲ ಸೇಲಾಗಿ ಹೋಗ್ತಾರೆ. ಇದು ಗಂಗಾವತಿಗೆ ಹೋಗುತ್ತೆ ನೋಡಿ. ಹಸುಗಳು ಯಾವ ಥರ ಇದ್ದಾವೆ, ಟಾಪಲ್ಲಿ. ಇದು ಹಾಸನ್ಗೆ ಹೋಗುತ್ತೆ. ದೊಡ್ಡ ಹಸು ಮಧ್ಯೆ ಇದು ಚಿಕ್ಕ ಹಸು ಥರ ಕಾಣಿಸ್ತಿದೆ. ಎಸ್ ಇವತ್ತಂತೂ ಸಿಕ್ಕಾಪಟ್ಟೆ ಬಿಸಿಯಾಗಿದೆ. ನಿಮಗೆ ಗೊತ್ತಿರುತ್ತೆ ಹಸುಗಳು ಬಂದಾಗ ಯಾವ ಥರ ಆಗಿರ್ತೀವಿ ಅಂತ. ಒಂದು ಹಸು ಲೋಡ್ ಮಾಡಿದ್ದೀನಿ, ಇನ್ನೊಂದು ಹಸು ಇದರಲ್ಲಿದೆ ಗೈಸ್. ನಾನು ಹೇಳಿದ್ರೆ ಒಂದು ಗಾಡಿ ಕೆಟ್ಟೋಗ್ಬಿಟ್ಟಿದೆ ಅಂತ, ಉಳಿಯಾರ ಹತ್ರ ಇದೆ, ಅಲ್ಲೊಂದು ಲೋಡ್ ಆಗುತ್ತೆ. ಎರಡು ಹಸು ಇದೇ ಗಾಡಿ ಲೋಡ್ ಆಗುತ್ತೆ. ಮೈಸೂರಿಂದ ಬಂದಿದ್ದಾರೆ ಕಸ್ಟಮರು. ಈ ಹಸು ಪರ್ಚೇಸ್ ಮಾಡ್ತೀರಿ ಗೈಸ್. ಈಗ ಏನು ನೋಡ್ತಿದ್ದೀರಾ, ಈ ಹಸು ಹೋಗುತ್ತೆ. ಸಪ್ರೇಟಾಗಿ ಹಾಕ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್, ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ದೊಡ್ಡ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಲ್ಲ, ವ್ಲಾಗಲ್ಲೇ ನೋಡ್ತಿದ್ದೀರಾ ಆಲ್ಮೋಸ್ಟ್ ನೀವು ಎಲ್ಲೆಲ್ಲಿ ಹೋಗ್ತಿದೆ ಅಂತ ಎಲ್ಲ ತೋರಿಸ್ತಿದ್ದೀನಿ ನೋಡಿ. ಎಷ್ಟು ಟಾಪ್ ಕ್ವಾಲಿಟಿ ಹಸು, ತುಂಬ ಚೆನ್ನಾಗಿರೋ ಹಸು ಹೋಗ್ತದೆ. 7th ಜನರೇಷನ್ ಫುಲ್ ರೆಕಾರ್ಡೆಡ್ ಹಸು. ಅವ್ರಿಗೆ ರೆಕಾರ್ಡ್ ಎಲ್ಲ ತೋರಿಸಿದ್ದೀನಿ, ವೀಡಿಯೋ ಬಿಡ್ತೀನಿ ಸಪ್ರೇಟಾಗಿರೋದು. ಲೋಡ್ ಆಗಿದೆ ಇವ್ರದ್ದು ದೊಡ್ಡ ಹಸು. ಸೊ ಬನ್ನಿ ಗೈಸ್, ಇವತ್ತು ಎಷ್ಟಾಗೋದು ಅಷ್ಟು ಕವರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಎಲ್ಲೆಲ್ಲ ಹಸುಗಳು ಹೋಗ್ತಾರೆ ಅಂತ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿಬಿಟ್ಟಿದೆ, ನೋಡಿರ್ತೀರಾ. ಸಿಕ್ಕಾಪಟ್ಟೆ ತುಂಬ ಜನ ಬರ್ತಾರೆ, ಕಸ್ಟಮರ್ ನೋಡ್ತಾರೆ, ಮತ್ತು ನಿದ್ದೆ ಆಗಿಲ್ಲ ಗೈಸ್. ಅದೊಂದು ವಿಷಯಕ್ಕೆ ಮಾತ್ರ ಸ್ಟ್ರೈನ್ ಆಗಿದೆ, ಇನ್ನೇನಿಲ್ಲ ಸ್ಟ್ರೈನ್ ಆಗಿಲ್ಲ. ಹಸುಗಳು ನೋಡಿ ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಇನ್ನೊಂದು ಗಾಡಿ ಬರ್ತಿದೆ ಗೈಸ್, ನೀವು ನೋಡಿರ್ಬೋದು. ಬೆಳಗ್ಗೆ ಗಾಡಿ ಕೆಟ್ಟೋಗಿರೋದು. ಈ ಗಾಡಿ ಅನ್ಲೋಡ್ ಆಗಿ ಇದೇ ಗಾಡಿನ ವಾಪಸ್ ಕಳಿಸಿದ್ದೀನಿ. ಈಗ ಆ ಗಾಡಿಯಲ್ಲಿ ಇನ್ನೂ ಬಂದಿಲ್ಲ, ಈಗ ನಿಧಾನಕ್ಕೆ ಬರ್ತಿದ್ದಾರೆ. ಸೊ ಅಲ್ಲೇ ಫಸ್ಟ್ ಗಾಡಿಯಲ್ಲೆಲ್ಲ ಮೇವು ಹಾಕಿ, ಹಸುಗಳು ಮೇವೆಲ್ಲ ಹಾಕಿ, ನೀರೆಲ್ಲ ಕುಡಿಸಿ, ಹಸುಗಳು ಫಸ್ಟ್ ಸೇಫ್ಟಿ ನೋಡಿಕೊಂಡು ಅದಾದಮೇಲೆ ಈಗ ಇನ್ನೊಂದು ಗಾಡಿಗೆ ಶಿಫ್ಟ್ ಮಾಡಿ ಬರ್ತಿದ್ದಾರೆ ಗೈಸ್. ಇನ್ನೊಂದು 10 ಕಿಲೋಮೀಟ್ರ್ ಆ ಗಾಡಿನೂ ರೀಚ್ ಆಗುತ್ತೆ ಇವಾಗ. ನೋಡಿ ಎಲ್ಲ ಹಸುಗಳು ಈಗ ನೋಡಿದ್ರೆ ಈ ಗಾಡೀಲಿ ಬಂದಿದ್ದು ಇನ್ನೂ ಒಂದು ಹೆಚ್ಚು ಕಮ್ಮಿ 2 ಹಸು ಹೋಯ್ತು ಗೈಸ್. 2 ಹಸು ಲೋಡ್ ಆಗೋಯ್ತು. ಈಗ ಬರ್ತಿರೋ ಗಾಡೀಲಿ ಒಂದು ಹಸು ಇತ್ತು, ಗಂಗಾವತಿ ಅವ್ರದ್ದು. ಸೊ ಅಲ್ಲೊಂದು ಹಸುನ ಲೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಒಂದು ಹಸು ಬಂದಿತ್ತು, ಅಲ್ಲೊಂದು ಹಸು ಬಂದ್ಬಿಟ್ಟು ಪಾಪ ಅವ್ರದ್ದು. 2 ಹಸುನು ಇಲ್ಲೊಂದು ಹಸು ಲೋಡ್ ಮಾಡಿಕೊಂಡು ಅಲ್ಲಿ ಗಾಡಿಯಲ್ಲೇ ಬಿಡಿಸಿದೆ. ನಾನು ಕೆಟ್ಟೋಗಿರೋ ಗಾಡಿ ಒಳಗಡೆ ರೆಸ್ಟ್ ಮಾಡಿಸ್ತಾ ಇದ್ದೆ ಆ ಹಸುನ. ಅಲ್ಲಿ ಹೋಗಿ ಅವರು ಅದನ್ನು ಪಿಕ್ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ. ಮನೆಗೆ ರೆಸ್ಟ್ ಮಾಡ್ತಾ ಇದ್ದಾವೆ. ಈಗ ಇನ್ನೊಂದು ಗಾಡಿ ಬರ್ತಾ ಇದೆ, ನಾನು ನಿಮಗೆ ತೋರಿಸ್ತೀನಿ. ಅನ್ಲೋಡ್ ಆಗುತ್ತೆ ಇವಾಗ ಬಂದು. ಟಾಪ್ ಕ್ವಾಲಿಟಿ ಇದಾವೆ, ಅದರಲ್ಲೂ ಅನ್ಲೋಡ್ ಆಗುತ್ತೆ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕಸ್ಟಮರ್ಸ್ ಬರ್ತಾನೆ ಇದ್ದಾರೆ. ಈಗ ಅಣ್ಣವ್ರು ಬಂದಿದ್ದಾರೆ. ಅಣ್ಣ ನಮಸ್ಕಾರ. ಯಾವ ಊರಿಂದ ಬಂದಿದ್ದೀರಾ? ಚನ್ನಪಟ್ಟಣದಿಂದ ಬಂದಿದ್ದೀರಾ ನೋಡಿ. ಮದ್ದೂರು ಚನ್ನಪಟ್ಟಣದಿಂದ ಬಂದಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಹೆಂಗೆ ಅನ್ಸೋಣ ಇಲ್ಲಿ ಬಂದಿದ್ದು ನೀವು? ನಮಗೂ ಇಷ್ಟ ಆಗೈತೆ. ಓಕೆ, ನಾವು ಟ್ರೈ ಮಾಡ್ತೀವಿ. ನೋಡಕ್ಕೆ ಅಂತ ಬಂದಿದ್ರಿ? ನೋಡಕ್ಕೆ ಅಂತ ಬಂದಿದ್ವಿ. ಓಕೆ, ನಮ್ಮ ರೆಸ್ಪಾನ್ಸ್ ಯಾವ ಥರ ಇದೆ ಇಲ್ಲಿ ಬಂದಾಗ ಮಾತಾಡ್ಸೋದಾಗಲಿ? ಎಷ್ಟೋ ಬಾರ ನೋಡಿದೀವಿ, ಒಂಥರ ದುರಂಕರದಿಂದ ಮಾತಾಡ್ತಾರೆ. ನಾನು ಒಂದು 3-4 ದಿನದಿಂದ ನಿಮ್ಗೆ ಫಾಲೋ ಮಾಡ್ತಾ ಇದ್ದೀನಿ, ಮತ್ತೆ ಮಾತಾಡ್ತಾ ಇದ್ದೀನಿ. 4 ದಿನದಿಂದನೂ ಒಂದೇ ತರ ರೆಸ್ಪಾನ್ಸ್ ಮಾಡಿದ್ದೀರಾ. ಹೌದು, ಖುಷಿ ಆಯ್ತು ತುಂಬಾ. ಆಮೇಲೆ ಮತ್ತೆ ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿ ಅಡ್ರೆಸ್ ಎಲ್ಲ ಕ್ಲೀನಾಗಿ ಹೇಳಿ, ಕ್ಲೀನಾಗಿ ಕರ್ಸಿ, ಕಾಫಿ ಟೀನು ಕೊಡಿಸಿ, ತುಂಬಾ ಖುಷಿಯಿಂದ ಮಾತಾಡ್ಸಿದ್ದೀರಾ. ಹಸ ಕೊಡೋದು ಬಿಡೋದು ನೆಕ್ಸ್ಟ್. ಬಟ್ ಇಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಆ ಥರ ಏನಿಲ್ಲ. ಯಾಕೆ ಗೊತ್ತಾ, ನಮ್ಮ ಮನೆಗೆ ಬಂದಾಗ ಈಗ ನೀವು ನಮ್ಮ ಫ್ಯಾಮಿಲಿ ಇದ್ದಾಗ ಅಷ್ಟು ದೂರದಿಂದ ಬಂದಿರ್ತೀರಾ ನಮ್ಮನ್ನು ನೋಡ್ಬೇಕು ಅಂತ. ಜನ ನೋಡಿದೀವಿ ಬಿಡೋಣ. ನಾವೆಲ್ಲ ಸುಮಾರು ಮಿರ್ಲೆ ಸಾಲಿಗ್ರಾಮದಿಂದ ಎಲ್ಲ ದನ ತಂದಿದ್ದೀವಿ. ಕೆಲವ್ರು ಮನೆ ಪಾರ್ಟಿಗಳೇ ದುರಂಕರದಿಂದ ಮಾತಾಡ್ತಾರೆ, ಅವ್ರಿಗೆ 1-2 ಸೆಕೆಂಡ್ ಇರೋದು. ಹೌದು. ಓಕೆ, ಇಷ್ಟ ಆಯ್ತಾ ನಮ್ಮ ಫಾರ್ಮ್ ಎಲ್ಲ ಹೆಂಗಿದೆ? ಹಸುಗಳು ಯಾವ ಥರ ಇದೆ ಅಣ್ಣ ಬ್ರೀಡಲ್ಲಿ? ಸೂಪರ್ ಬಿಡೋಣ. ಓಕೆ, ಏನಾದರೂ ಕ್ರಾಸ್ ಬ್ರೀಡ್ ಹಸುಗಳು ತಂದ್ಬಿಟ್ಟು ಬ್ರೀಡ್ ಹಸು ಅಂತ ನೋಡಿದ್ರೇನೆ ಗೊತ್ತಾಗುತ್ತೆ. ಪಂಜಾಬ್ ಕ್ರಾಸ್ ಬ್ರೀಡ್ ಬಂದಿತ್ತು, ಕ್ರಾಸ್ ಬ್ರೀಡ್ ಇಲ್ಲ ಅಂತಲ್ಲ ಇತ್ತು. ಈಗ ಸಂಜೆ ಲೋಡ್ ಮಾಡಿದ್ವಿ. ಅದು ಯಾವುದು WWS ವರ್ಲ್ಡ್ ವೈಡ್ ಅಲ್ಲಿ ಬರುತ್ತೆ. ವರ್ಲ್ಡ್ ವೈಡ್ ಕ್ರಾಸ್ ಬ್ರೀಡ್ 20% ಅದ್ರಮ್ಮ 20 ಅಂದ್ರೆ ಅದ್ರಮ್ಮ ಗಿರ್ಲ್ಯಾಂಡ್ ಬರುತ್ತೆ. 20% ಕ್ರಾಸ್ ಗಿರ್ಲ್ಯಾಂಡ್ ಬರುತ್ತೆ. ಏನಕ್ಕೆ ತಂದಿರೋದು ಅಂದ್ರೆ ಫ್ಯಾಟಿಗೆ ಅಂತ ಹೇಳ್ಬಿಟ್ಟು ತರೋದು ಹಸುಗಳ. ಅದೊಂದು ಮತ್ತೆ ಇಲ್ಲಿ ಐಸರ್ ಇದೆಯಲ್ಲ, ಇವೆಲ್ಲ ಫ್ಯಾಟಿಗೆ. ಈಗ ದೊಡ್ಡ ಹಸುಗಳು ಸಾಕಿದ್ರೆ 4-5 ಹಸು ಇರುತ್ತೆ, ಫ್ಯಾಟ್ ಬರ್ತಿರಲ್ಲ, ಡಿಗ್ರಿ ಸಮಸ್ಯೆ ಅಥವಾ ಫ್ಯಾಟ್ ಸಮಸ್ಯೆ ಇರುತ್ತಲ್ಲ, ಇಂಥದ್ದು ಹಾಕೋಬಿಟ್ರೆ ಆಟೋಮೆಟಿಕ್ ಕ್ಲಿಯರ್ ಆಗ್ಬಿಡುತ್ತೆ. ಹಂಗಾಗಿ ಅದನ್ನ ನಾವೇ ಹೇಳ್ತೀವಿ, 1-2 ಅಷ್ಟೇ ತರ್ತೀವಿ, ಇಲ್ಲ ಅಂತನಲ್ಲ. ಅದು ಹೇಳ್ಬಿಟ್ಟು ಬೇಕು ಅನ್ನೋರ್ಗೆ ಅಷ್ಟೇ, ಎಲ್ಲರಿಗೂ ಕಂಪಲ್ಸರಿ ತರೋದು ಹೋಗಲ್ಲ. ಒಂದು ಲೋಡಲ್ಲಿ 1 ಹಸು ಅಷ್ಟೇ. ಜನ ತಗೊಳ್ಳೋರಿಗೆ ಗೊತ್ತಾಗ್ಬಿಡುತ್ತೆ ಕ್ರಾಸ್ ಆಗಿ ಬಂದ ತಕ್ಷಣ ಅವ್ರು ನೋಡಿದ ಹೊರತು ಇದು ನೋಡಿಲ್ಲ. ಈಗ ಅದು ಕ್ರಾಸ್ ನಾನೇ ಹೇಳ್ದೆ, ಅದು ಜರ್ಸಿ ಕ್ರಾಸ್ ಕನ್ನಡ ಅಂತ. ಈಗ ಅದು ಹೆಚ್ಚು ಅಂತ ಪ್ಯೂರಿಟಿ ಗೊತ್ತಾಗುತ್ತೆ. ದನ ಸಾಕೋರು ಗೊತ್ತಿರೋದು. ಸುಳ್ಳು ಹೇಳ್ಬಿಟ್ಟು ಮಾಡೋಕ್ಕಾಗಲ್ಲ, ನನಗೆ ಗೊತ್ತಾಗುತ್ತೆ ರೈತರಿಗೆ. ಮತ್ತೆ ಇನ್ನೊಂದು, ನಾವು ಬೇರೆ ಹೇಳಿದ್ರಲ್ಲ, ನಾವು ದುರಂಕಾರ ಮಾಡಕ್ ನಾವು ಬಿಸ್ನೆಸ್ ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ ಅಣ್ಣ. ದುಡ್ಡುಗೋಸ್ಕರ ಮಾಡೋದು 100% ನಮಗೂ ಬರುತ್ತೆ ದುರಂಕಾರ. ಯಾಕೆ ಗೊತ್ತಾ, ನನ್ನ ಆಸೆ, ನನ್ನ ಇಂಟೆನ್ಷನು, ನನ್ನ ಗೋಲ್ ಇರೋದು, ನನ್ನ ಮಗನ ಗೋಲ್ ಇರೋದೇನಂದ್ರೆ ಇಡೀ ಎಂಟರ್ ಕರ್ನಾಟಕದಲ್ಲಿ ಬ್ರೀಡ್ ಹಸುಗಳು ಇರಬೇಕು. ಎಲ್ಲ ರೈತರುಗಳ ಹತ್ರನು ಬ್ರೀಡ್ ಹಸು ಇರಬೇಕು, ಕಟ್ಟಬೇಕು, ಕಮ್ಮಿ ರೇಟಲ್ಲಿ ಸಿಗಬೇಕು ಅನ್ನೋದು ನಮ್ಮ ಆಸೆಗೆ ಇದೆಲ್ಲ ಮಾಡ್ತಾ ಇರೋದು ಅಷ್ಟೇ. ಹಂಗಾಗಿ ಎಲ್ಲರಿಗೂ ಖುಷಿಯಾಗಿ ರೆಸ್ಪಾನ್ಸ್ ಇದ್ದೇ ಇರುತ್ತೆ. ಯಾರೇ ನಮ್ಮ ಫ್ಯಾಮಿಲಿ ಬರಲಿ, ನಮ್ಮ ಫ್ಯಾಮಿಲಿ ಈ ಥರ. ಇವತ್ತು ಬೆಳಗ್ಗೆ ನೋಡಿ ವಿಜಯ್ ಬ್ರದರ್ ಬಂದರು ನಮ್ಮ ಮನೇಲಿ. ತಿಂಡಿ ಅವರು ಪಾಪ ಡ್ರೈವರ್ ತಿಂಡಿ ಮಾಡಿಸಿದ್ವಿ, ಅವ್ರು ಡ್ರೈವರಲ್ಲಿ ಆಚೆ ತಿಂದರು. ಅವ್ರು ವಿಜಯ್ ಬ್ರದರ್ ಇಲ್ಲೇ ಊಟ ಮಾಡಿ ತಿಂಡಿ ಮಾಡಿಸಿ. ನಮ್ಮ ಫ್ಯಾಮಿಲಿ ಇದ್ದಂಗೆ ನೀವು ಯಾರೇ ಹಸುಗಳು ತೊಗೊಳ್ಳಿ ಬಿಡಿ, ಬರೀ ನೋಡೋಕೆ ಬನ್ನಿ. ನಮ್ಮ ಫ್ಯಾಮಿಲಿ ಇದ್ದಂಗೆ, ನಮ್ಮ ಕಡೆಯಿಂದ ನಿಮಗೆ 100% ಟ್ರೀಟ್ಮೆಂಟ್ ಇದೆ. ಅಂದರೆ ಅಷ್ಟು ಬೇರೆಯವ್ರ ಥರ ಎಲ್ಲ ನೋಡ್ಕೊಳ್ಳೋ ಸೀನ್ ಇಲ್ಲ ಗೈಸ್. ನಮ್ಮ ಫ್ಯಾಮಿಲಿ ಇದ್ದಂಗೆ ನಮ್ಮ ಮನೆಯವ್ರ ಥರನೇ ನೋಡ್ಕೊಳ್ಳೋದು. ಹಸುಗಳು ಯಾವ ಥರ ಇದೆ ಕಮೆಂಟ್ ಮಾಡಿ. ಎಲ್ಲ ರೆಸ್ಟಿಂಗಲ್ಲಿ ಬಿಟ್ಬಿಟ್ಟಿದ್ದೀವಿ. ಇವತ್ತು ರೆಸ್ಟಿಂಗಲ್ಲಿ ಬಿಡಲಿ ಅಂದ್ರೂ 2 ಹಸು ಲೋಡ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ರು.
ಮೇವೆಲ್ಲ ಖಾಲಿ ಆಗಿದೆ, ಇವಾಗ ಬರ್ತಿದ್ದಾರೆ. ಇನ್ನೊಂದು ಗಾಡಿ ಬರ್ತಿದೆ ಗೈಸ್, ಇನ್ನೊಂದು ಗಾಡಿ ಬರ್ತಿದೆ, ನಮ್ಮ ಕೆಲಸದೂ ಬರ್ತಿದ್ದಾರೆ ವರ್ಕರು. ಅವ್ರು ನೀಟಾಗೆಲ್ಲ ಮೇವೆಲ್ಲ ಹಾಕಿ ಫಿಲ್ ಮಾಡ್ತಾರೆ. ಮತ್ತು ಫೀಡು ಆ ಗಾಡೀಲಿ ಉಳ್ಕೊಬಿಟ್ಟಿದೆ ಗೈಸ್, ಗಾಡಿ ಕೆಟ್ಟೋಯ್ತಲ್ಲ ಆ ಗಾಡೀಲಿ ಉಳ್ಕೊಬಿಟ್ಟಿದೆ ಫೀಡೆಲ್ಲ. ಸೊ ಇವಾಗ ಹಾಕ್ಬೇಕು. ನಮ್ಮ ಫಾರ್ಮಲ್ಲೂ ಫೀಡ್ ಖಾಲಿ ಆಗ್ಬಿಟ್ಟು ನಾಳೆ ತರಿಸ್ಕೊಡ್ತಾರಂತ, ತೋರಿಸ್ತೀನಿ ಯಾವ ಫೀಡು. ಮತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಹಸು ನಮ್ಮ ಹತ್ರ ತೊಗೊಂಡಿರೋದು ಪಂಜಾಬ್ ಹಸು ಅಥವಾ ಲೋಕಲ್ ಯಾವುದೇ ಹಸು ನಿಮ್ಮ ಹತ್ರ ಇರಲಿ, ಹೆಂಗೆ ಫೀಡ್ ಮಾಡಬೇಕು, ಏನು ಫೀಡ್ ಹಾಕಬೇಕು, ಮತ್ತು ಸಪ್ಲಿಮೆಂಟ್ ಏನು ಹಾಕಬೇಕು, ಪ್ರತಿಯೊಂದು ನಿಮಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿಬಿಡ್ತೀನಿ. ನಮ್ಮ ಹಸುಗಳು 2 ಇದನ್ನು ಸಪ್ರೇಟಾಗಿ ರಿವೀಲ್ ಮಾಡ್ತೀನಿ. ಯಾರಿಗಾದ್ರೂ ಇದು ಸಪ್ರೇಟಾಗಿ ರಿವೀಲ್ ಮಾಡಿ ಫುಲ್ ಈ ಹಸು ನಾನು ತೋರಿಸಿಲ್ಲ ವ್ಲಾಗಲ್ಲಿ ನೀಟಾಗಿ ಕರೆಕ್ಟಾಗಿ ನೀಟಾಗಿ ಇದ್ರದ್ದು ರಿವೀಲ್ ಮಾಡಿದ್ರು ಅಂದರೆ ನಾನು ಇದನ್ನು ವೀಡಿಯೋ ಮಾಡ್ತೀನಿ ಬ್ರದರ್ ಗೈಸ್. ಈಗ 2 ಮನೆಗೆ ತಂದಿರಿ, ಸೇಲ್ಗಿಲ್ಲ. ನೀವು ಕಮೆಂಟ್ ಮಾಡಿದ್ರೆ ಇದ್ರದ್ದು ರಿವೀಲ್ ವೀಡಿಯೋ ಮಾಡ್ತೀನಿ. ಸೊ ಬನ್ನಿ ಗೈಸ್, ಇವಾಗ ಗಾಡಿ ಬಂದ ತಕ್ಷಣ ತೋರಿಸಿ ನಿಮಗೆ. ಆ ಗಾಡೀಲಿ ವೈಟ್ ಗಾಡಿ ಅಲ್ಲೇ ಇದೆ, ಇನ್ನೊಂದು ಗಾಡಿ ಇವತ್ತು ಬೆಳಗ್ಗೆ ಏನು ಬಂದಿದೆ ಅದೇ ಗಾಡಿ ಹೋಗಿ ಲೋಡ್ ಮಾಡ್ಕೊಂಡು ಬರ್ತದೆ. ಬನ್ನಿ ಅದನ್ನು ಅನ್ಲೋಡ್ ಮಾಡೋಣ ಇವಾಗ. ಫೈನಲಿ ಗಾಡಿ ಬಂದಿದೆ. ಈಗ ಅವ್ರಿಗೆ ಈಗ ಆಗಲೇ ರೋಡ್ ನೋಡ್ಬಿಟ್ಟಿದಾರ. ಈಗ ಇನ್ಮೇಲೆ ನಾರ್ಮಲ್ ಆಗೋಗುತ್ತೆ ಗೈಸ್, ಅವರೇ ಬರ್ತಾರೆ. ನಾನೇನು ಹೋಗೋದೇ ಬೇಡ, ನಮ್ಮ ಕೇಟಗಾರ ಅವನೇ ಕರ್ಕೊಂಡ್ಬರ್ತಾನೆ ನಮ್ಮ ಫಾರ್ಮ್ಗೆ. ಮುಂದೆ ಅನ್ಲೋಡ್ ಮಾಡ್ಬೇಕು. ಈಗ ಅದರಲ್ಲೂ 7 ಹಸು ಇದೆ ಗೈಸ್, 8 ಹಸು ಇತ್ತು, ಒಂದು ಹಸು ಅಲ್ಲೇ ಅನ್ಲೋಡ್ ಮಾಡಿದ್ದೀನಿ ಇವ್ರಿಗೆ, ಗಂಗಾವತಿ ಅವರಿಗೆ. ಸೊ ಈಗ 7 ಹಸು ಇದೆ, ಅದು ಅನ್ಲೋಡ್ ಮಾಡಬೇಕು. 2 ಗಾಡಿ ಒಟ್ಟಿಗೆ ಬರುತ್ತೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಐಡಿಯಾ ಹಾಕಿದೆ. ಒಂದು ಗಾಡಿ ಬೆಳಗ್ಗೆ ಕೆಟ್ಟೋಗ್ಬಿಟ್ಟು ಒಂದು ಗಾಡಿನೇ 2 ಸತಿ ಬರೋಂಗಾಯ್ತು. ಬನ್ನಿ ಅನ್ಲೋಡ್ ಮಾಡೋಣ ಇವಾಗ. ಫಸ್ಟು ಮ್ಯಾಟ್ಗಳು ಅನ್ಲೋಡ್ ಮಾಡ್ತಿದ್ದೀವಿ. ಮ್ಯಾಟೆಲ್ಲ ಇಳಿಸಿದ್ದೀನಿ ನೋಡಿ, ಹಾಕ್ತೀಯಾನಲ್ಲ ಇನ್ನೊಬ್ಬ ಹಾಕ್ತಿದ್ದಾರೆ. ಫಸ್ಟು ಮ್ಯಾಟ್ ಹಾಕ್ಬಿಟ್ಟು ಆಮೇಲೆ ಹಸುಗಳು ಅನ್ಲೋಡ್ ಮಾಡೋಣ ಅಂತ ಆರಾಮಾಗಿರ್ತಾವೆ ಅವಾಗ ಮಾಡ್ತೀರಿ. ಈಗ ಹಸುಗಳು ಅನ್ಲೋಡ್ ಮಾಡ್ತೀರಾ, ಕಣ್ಣಿಗೆ ನಿದ್ದೆ ಬೇಕು ಅನಿಸ್ತದೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿಬಿಟ್ಟಿದೆ ನೋಡಿ. ಹಸುಗಳು ಪಾಪ ಇವತ್ತು ಸಕಾಲ ಕಷ್ಟಪಟ್ಬಿಟ್ಟಿದ್ದಾವೆ. ಅಲ್ಲೇ ಎಲ್ಲಿ ನಿಲ್ಲಿಸಿದ್ರು ಅಲ್ಲೇ ನೀರು ಕುಡಿಸಿ ಸ್ವಲ್ಪ ಲೈಟಾಗಿ ಮೇವೆಲ್ಲ ಹಾಕಿದ್ದಾರೆ, ಆರಾಮಾಗಿದೆ. ಈಗ ಇಳಿಸಿ ಫಸ್ಟು ಫೀಡಿಂಗ್ ಹಾಕ್ಬೇಕು. ಅದಕ್ಕೆ ಫೀಡಿಂಗ್ ಹಾಕಿ 1 ಅವರ್ ಆದಮೇಲೆ ನೀರೆಲ್ಲ ಕುಡಿಸ್ತೀವಿ. ಮ್ಯಾಟ್ ಹಾಕ್ತಿದ್ದಾರೆ. ಇವತ್ತು ಬೆಳಗ್ಗೆಯಿಂದನೂ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ ಪ್ಲೀಸ್, ನಿಮಗೂ ಗೊತ್ತಿರುತ್ತೆ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಅವ್ರಿಗೆ ಎಲ್ಲರ ಮಾತಾಡಿ ಎಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟೆ. ಈಗ ಫ್ರೀ ಆಗಿದ್ದೀನಿ, ಸೊ ಹಂಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತೆ ಯಾವ ಥರ ಇದೆ ಹಸುಗಳು, ಫ್ರೀಯಾಗಿ ಬರ್ಬೇಕು ಈ ಥರ ಗೈಸ್. ಈ ಥರ ಫ್ರೀಯಾಗಿ ಹಸುಗಳು ಬಂದಷ್ಟು ಸೇಫ್ಟಿಯಾಗಿ ಹಸುಗಳು ಹೆಲ್ದಿಯಾಗಿ ಬರ್ತವೆ. ಫ್ರೀ ಇದ್ದಷ್ಟು 10-12 ಹಸುಗಳು ತುಂಬಿಡ್ತಾರೆ, ಆವಾಗ ಹಿಂಸೆ. ಈ ಥರ ದೊಡ್ಡ ಹಸುಗಳಿದ್ರೆ ಅದು ಯಾವುದಕ್ಕೂ ತುಂಬಕ್ಕಾಗಲ್ಲ. ನಾವು 8 ಹಸುಗಳು ತೊಗೊಬಂದಿರೋದು ನೀವು ನೋಡಿರ್ತೀರಾ. ಈಗ ಇದರಲ್ಲಿ 7 ಇದೆ, ಒಂದು ಅಲ್ಲೇ ಅನ್ಲೋಡ್ ಮಾಡಿದ್ದೀನಿ. ನನಗೆ ಅನ್ಲೋಡ್ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ. ಈಗ ಹಸು ಎಲ್ಲ ಅನ್ಲೋಡ್ ಆಗಿದೆ. ಈಗ ಗೇಟ್ಗೆ ಹೋಗಿ ನಮ್ಮ 3 ಗೇಟ್ಗೆ. ಇವರೆಲ್ಲ ಸ್ವಲ್ಪ ಸ್ಟ್ರೆಸ್ ಆಗಿದೆ ಪಾಪ. ಅಲ್ಲಿಂದ ಹಸು ತೊಗೊಂಡಿದ್ದಾರೆ, ಸೇಫಾಗಿ ತೊಗೊಂಬಂದಿದ್ದಾರೆ. ನಮ್ಮ ಡ್ರೈವರ್ ಆಗಲಿ ನಮ್ಮ ಕೇಟಗರ್ ಆಗಲಿ ತುಂಬ ಹಸು ಟಾಪಲ್ಲಿ ತೊಗೊಂಬಂದಿದ್ದಾರೆ. ಏನೂ ಯಾವುದೂ ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿ ನೀಟಾಗಿ ಸೇಫಾಗಿ ತೊಗೊಂಬಂದಿರ್ತಾರೆ. ಸೊ ಅವರಿಗೆ ಈ ಖುಷಿ ಪಡೋ ಥರ ನಾವು ನೋಡ್ಕೊಬೇಕು. ಅವರು ಸ್ವಲ್ಪ ನೈಟ್ ಹೊತ್ತು ಡ್ರಿಂಕ್ಸ್ ಮಾಡೋ ಅಭ್ಯಾಸ ಜಾಸ್ತಿ ಇರುತ್ತೆ, ಆ ಕಡೆ ಎಲ್ಲ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಈಗ ಗೇಟ್ಗೆ ಹೋಗ್ತಾ ಇದೀವಿ. ಇವ್ರು ಡ್ರಿಂಕ್ ಮಾಡ್ತಾರೆ, ಕರ್ಕೊಂಡೋಗಿ ಮಾಡಿಸ್ಕೊಂಬರ್ಬೇಕು. ಹೋಗ್ತಾ ಇದೀವಿ ಗೈಸ್ ಇವಾಗ. ಸೊ ವ್ಲಾಗ್ ಯಾರೇ ನೋಡ್ತೀರಾ, ವ್ಲಾಗ್ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಗೈಸ್ ಇವಾಗ ಅಲ್ಲಿ ಹೋಗಿ ಮತ್ತೆ ನಿಮಗೆ ಸಿಗ್ತೀನಿ ಗೈಸ್. ಇವಾಗ ಅವ್ರು ಹೋಗಿದ್ದಾರೆ, ಇಲ್ಲ ಇದ್ದಾರೆ. ಎಲ್ಲ ಅವ್ರಿಗೆ ಏನೇನು ಬೇಕು ಅದೆಲ್ಲ ಕೊಡ್ಸಿದ್ದೀನಿ. ಆರಾಮಾಗಿ ಕೂತ್ಕೊಂಡು ಮಾಡ್ತೀರಿ. ಏನು ಗೊತ್ತಾ ಗೈಸ್, ಅವ್ರಿಗೆ ನಾನು ಈ ಥರದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ, ಆಲ್ಮೋಸ್ಟ್ ಈ ಥರದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ. ಇವರು ಪಾಪ ಸ್ಟ್ರೈನಿಂದ ಇವ್ರಿಗೆ ಟ್ರಾವೆಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಇರ್ತಾರೆ, ಡ್ರೈವಿಂಗ್ ಡಿಪಾರ್ಟ್ಮೆಂಟ್, ಅವ್ರು ಯಾವುದೇ ಈ ಥರ ಚಟ ಇಲ್ದಂಗೆ ಇರಲ್ಲ ಗೈಸ್. ಅವರಿಗೆ ಈಗ ಬೇಕಾಗಿತ್ತಂದರೆ ಅವರು ಫುಲ್ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಈಗ ಬಿಡ್ಸೋಕ್ಕಾಗಲ್ಲ ಅವರಿಗೆ. ಯಾರಿಗೂ ಸಪೋರ್ಟ್ ಮಾಡಲ್ಲ ನಾನು, ನೀವು ಯಾರಿಗೂ ಸಪೋರ್ಟ್ ಮಾಡಿಬಿಡಿ. ಇವರು ಅಲ್ಲಿಂದ ಬರ್ತಾರೆ, ಇವ್ರಿಗೆ ಟ್ರಾವೆಲ್ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೆ ಅವ್ರು ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಅವರ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸೊ ಅವ್ರು ಮಾಡ್ತಿದ್ದಾರೆ. ನಾನು ಆರಾಮಾಗಿ ಕಾರಲ್ಲಿ ರೆಸ್ಟ್ ಮಾಡ್ತೀನಿ. ಬೆಳಗ್ಗೆ ಮತ್ತು 2 ದಿವಸದಿಂದ ನೈಟ್ ನಿದ್ದೆಲ್ಲ ನೋಡಿರ್ತೀರಾ. ಈ ವ್ಲಾಗ್ ತುಂಬ ಲೆಂತ್ ಆಗಿದೆ, ನಾನು 2 ಪಾರ್ಟ್ ಮಾಡೋಕ್ಕಿದ್ದೀನಿ ಗೈಸ್, ಪಾರ್ಟ್ 1 ಪಾರ್ಟ್ 2. ದಯವಿಟ್ಟು ಇನ್ನೂ ಯಾರು ಫಸ್ಟ್ನೇ ವೀಡಿಯೋ ನೋಡಿಲ್ಲ ಅದನ್ನು ನೋಡಿ, ಇದನ್ನು ನೋಡ್ತಾ ಇದ್ದೀರಾ. ಸಪೋರ್ಟ್ ಮಾಡಿ ಗೈಸ್, ದಯವಿಟ್ಟು ಸಪೋರ್ಟ್ ಮಾಡಿ, ನಮ್ಮಂಥ ರೀತಿ ಸಪೋರ್ಟ್ ಮಾಡಿ. ನೋಡ್ತಿದ್ದೀರಿ ಎಷ್ಟು ಕಷ್ಟಪಟ್ಟು ಹಸುಗಳು ಅಲ್ಲಿಂದ ತರಿಸ್ತೀರಿ ಅಂತ. ರೈತರು ವ್ಲಾಗು ಯಾರ್ದು ನೀವು ನೋಡಿರ್ತೀರ, ಆಲ್ಮೋಸ್ಟ್ ಎಲ್ಲ ಥರನೂ ವ್ಲಾಗ್ ನೋಡ್ತಾ ಇರ್ತೀರಾ, ಎಲ್ಲರನ್ನೂ ಬೆಳೆಸ್ತಾ ಇರ್ತೀರಾ. ಸೊ ಬೆಳಿತಿರೋರನ್ನ ಬೆಳೆಸ್ತೀರಾ, ಅವ್ರನ್ನೂ ಬೆಳೆಸಿ, ಅವ್ರನ್ನೂ ಸಪೋರ್ಟ್ ಮಾಡಿಬಿಡಿ ಅಂತ ಹೇಳೋಲ್ಲ. ನಮ್ಮನ್ನು ಈಗ ಬೆಳಿಬೇಕು ಅಂತ ಆಸೆ ಇಟ್ಟಿರೋರು, ಕನಸು ಕಟ್ಟಿರೋರು, ಅವ್ರನ್ನೂ ಸಪೋರ್ಟ್ ಮಾಡಿ. ಸೊ ದಯವಿಟ್ಟು ನಮ್ಮಂಥ ರೈತರಿಗೂ ಸಪೋರ್ಟ್ ಮಾಡಿ. ಒಂದು ಸಣ್ಣ ಹಳ್ಳೀಲಿ ಒಂದು ದೊಡ್ಡ ಹೆಸರು ಮಾಡೋ ಥರ ಹೊರಟಿದ್ದೀನಿ. ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು. ಸಣ್ಣ ಹಳ್ಳೀಲಿ ನೋಡಿ, ಈಗ ಎಷ್ಟು ಜನ ಬಂದಿದ್ರು ಬೆಳಗ್ಗೆಯಿಂದ. ನನಗೆ ಮಾತಾಡೋಕ್ಕಾಗಿಲ್ಲ ಗೈಸ್, ಗಂಟಲೆಲ್ಲ ಸಿಕ್ಕಾಪಟ್ಟೆ ನೋವಾಗ್ಬಿಟ್ಟಿದೆ. ಮಾತಾಡಿ ಮತ್ತು ಬೆಳಗ್ಗೆಯಿಂದ ಸುಮಾರು ಜನ ಬಂದರು. ಪಾಪ ಎಲ್ಲರಿಗೂ ಚೆನ್ನಾಗಿ ಮಾತಾಡಿಸ್ಲೇಬೇಕು, ಯಾಕೆಂದರೆ ಅವ್ರು ನಮ್ಮ ಫ್ಯಾಮಿಲಿ ಥರ ಗೈಸ್. ಬಂದಿರ್ತಾರೆ, ನನ್ನ ನೋಡೋಕ್ಕೆ ಬಂದಿರ್ತಾರೆ ಅಂದರೆ ಅವ್ರು ಅಷ್ಟು ದೂರದಿಂದ ಬಂದಿರ್ತಾರೆ, ಅವ್ರನ್ನ ಮಾತಾಡಿಸ್ಲೇಬೇಕು. ನಾರ್ಮಲಾಗಿದ್ದರೆ ಏನು ತೊಂದರೆ ಇಲ್ಲ. ಇವತ್ತು 2 ದಿವಸ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡಿಲ್ಲ, ಮತ್ತು ಊಟ ಕರೆಕ್ಟಾಗಿ ಆಗಿಲ್ಲ, ಮತ್ತು ಗಾಡಿಲಿ ಡ್ರೈವ್ ಮಾಡಿ ನಾನು ನಮ್ಮಪ್ಪ ಇಬ್ಬರು ಡ್ರೈವ್ ಮಾಡಿ ಇಬ್ಬರಿಗೂ ಸುಸ್ತಾಗ್ಬಿಟ್ಟಿದೆ, ಮತ್ತು ಇಬ್ಬರಿಗೂ ನಿದ್ದೆ ಮಾಡಿಲ್ಲ. ಸೊ ಹಂಗಾಗಿ ಸ್ವಲ್ಪ ಸ್ಟ್ರೈನ್ ಜಾಸ್ತಿ ಆಗಿದೆ ಗೈಸ್. ದಯವಿಟ್ಟು ಯಾರು ನೋಡ್ತಾ ಇರೋ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಹೊರಡಬೇಕು.
ವ್ಲಾಗ್ ಹೇಗೆ ಬರ್ತಾ ಇದೆ ಕಮೆಂಟ್ ಮಾಡಿ. ಏನಾದರೂ ವ್ಲಾಗಲ್ಲಿ ಏನಾದರೂ ಅಪ್ಡೇಟ್ ಮಾಡ್ಕೊಳ್ಳೋದಾಗಿದ್ರೆ ಅದೊಂದು ತಿಳಿಸಿ. ಯಾವ ಥರ ಈ ಥರ ಬೇಕು, ಈ ಥರ ವ್ಲಾಗ್ ಬೇಕು ಅದನ್ನು ತಿಳಿಸಿ. ಹಸು ರಿಲೇಟೆಡು ಪ್ರತಿಯೊಂದು ವ್ಲಾಗ್ ಬರ್ತಾನೆ ಇರುತ್ತೆ. ನಿಮ್ಗೆ ಹಸುದು ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಮಾಡಿ. ಇವಾಗ ಜಾಸ್ತಿ ಕಾಲ್ ಮಾಡೋಕ್ಕಿಂತ ವಾಟ್ಸಪ್ ಮಾಡಿಸ್ತಾ ಇದ್ದೀನಿ. ಯಾಕೆಂದರೆ ಸುಮಾರು ಜನ ಫೋನ್ ಮಾಡ್ತಾರೆ, ನಿಮಗೂ ಗೊತ್ತಿರ್ತಾರೆ, ನೋಡ್ತಾ ಇರ್ತೀರ ಡೈಲಿ. ವಾಟ್ಸಪ್ ಮಾಡಿಬಿಡಿ, 100% ನಿಮಗೆ ರಿಪ್ಲೈ ಬಂದೇ ಬರುತ್ತೆ. ನೀವು ಯಾರೇ ನೀವು ಹಸು ತೊಗೊಳ್ಳಿ ಬಿಡಿ, ಬಂದು ಲೈವಲ್ಲಿ ನೋಡೋರು ಆರಾಮಾಗಿ ನೋಡ್ಬೋದು ಗೈಸ್. ನಾನು ಬರೀ ತೊಗೊಳ್ಳೋರು ಮಾತ್ರ ಬನ್ನಿ ಹಸು ನೋಡಿ, ಮತ್ತು ಎಂಟ್ರೆನ್ಸ್ ಫೀಸ್ ಕೊಟ್ಟು ಬಂದು ಹಸು ನೋಡಿ ಆ ಥರ ಬೇರೆಯವ್ರ ಥರ ಮಾಡಲ್ಲ. ನಿಮ್ಮದೇ ಫಾರ್ಮು, ನಿಮ್ಮದೇ ಮನೆ ಅಂತ ಅಂದ್ಕೊಳ್ಳಿ, ಬನ್ನಿ. ನಿಮ್ಮ ಮನೆ ಮಗ ಅಂತ ಅಂದ್ಕೊಳ್ಳಿ, ತಮ್ಮ ಅಂದ್ಕೊಳ್ಳಿ, ಬಂದು ತೊಗೊಳ್ಳಿ. ಸಣ್ಣ ಏಜು ನಂದು, ಬರೀ 20 ವರ್ಷದಲ್ಲಿ ಈ ಥರ ಕೆಲಸ ಮಾಡ್ತಿದ್ದೀನಿ. ಯಾವ ಥರ ಮಾಡ್ತೀನಿ ಸಣ್ಣ ಏಜಲ್ಲಿ ದೊಡ್ಡ ಮಟ್ಟದಲ್ಲಿ ರಿಸ್ಕ್ ತೊಗೊಂಡು ಮಾಡ್ತಿದ್ದೀನಿ ಗೈಸ್. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡಿದ್ದೀರಾ ಎಲ್ಲೆಲ್ಲಿ ಗಾಡಿ ಹಿಡಿದ್ರು, ಹೆಂಗೆ ಹೋಗಿ ಬಿಡಿಸ್ಕೊಂಬಂದಿದ್ದು ನೀವೇ ನೋಡಿದ್ರಿ. ಸ್ವಲ್ಪ ನಮ್ಮನ್ನು ಕೆಳಗೆ ಬೀಳ್ಸೋರೆ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅಂದರೆ ಜನ ಮೇಲೆ ಎತ್ತಿದ್ದಾರೆ, ನಮ್ಮ ಕಂಡ್ರೆ ಯಾರು ಆಗಲ್ಲ. ಒಬ್ಬೊಬ್ರು ದಲ್ಲಾಳಿ ಇದ್ದಾರೆ ಒಬ್ಬರು, ಸೊ ಅವ್ರ ಕಡೆಯಿಂದ ಎಲ್ಲ ಕೆಳಗೆ ಬೀಳ್ಸೋಕ್ಕೆ ಪ್ಲ್ಯಾನ್ ಆಗ್ತೀರಾ. ಏನು ಮಾಡೋಂಗಿಲ್ಲ ಗೈಸ್. ದೇವರು ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರು ಸಪೋರ್ಟ್ ಮಾಡ್ತಾನೆ. ಬೀಳ್ಸಿದ್ರೆ ಮೇಲೆ ಹೇಳೋಕ್ಕೂ ದೇವರೇ ಕಾರಣ, ಕೆಳಗೆ ಬೀಳಕ್ಕೂ ದೇವರೇ ಕಾರಣ ಅಷ್ಟೇ. ನಾವು ನಂಬಿರೋ ದೇವ್ರನ್ನ ಯಾರು ಏನು ಮಾಡ್ಕೊಂಡ್ರು ತಲೆ ಕೆಡಿಸ್ಕೊಳ್ಳಿ. ದಯವಿಟ್ಟು ನಿಮ್ಮ ಸಪೋರ್ಟು ನನಗಿರಬೇಕು. ಯಾರು ನೋಡ್ತೀವಿ ದಯವಿಟ್ಟು ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಥರ ರೀತಿ ಸಪೋರ್ಟ್ ಮಾಡ್ತಾನೆ ಇರಿ ಗೈಸ್, ಇದೇ ರೀತಿ. ಸೊ ಬನ್ನಿ ಇದನ್ನು ಮುಗಿಸ್ಕೊಂಡು ಮತ್ತೆ ಇವಾಗ ಮನೆಗೆ ಹೋಗ್ಬೇಕು ಗೈಸ್. ಮನೆಗೆ ಹೋಗಿ ಪಟ್ಟಂತ ಇಮಿಡಿಯೇಟ್ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ಬಿಡ್ಬೇಕು. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿಬಿಟ್ಟಿದೆ. ಬನ್ನಿ ಗೈಸ್ ಹೋಗೋಣ. ಇವಾಗ ಮನೆಗೆ ಬಂದೆ. ನಮ್ಮಮ್ಮ ಸ್ಪೆಷಲ್ಲಾಗಿ ರಾಗಿ ರೊಟ್ಟಿ ಮಾಡ್ತಾರೆ. ರಾಗಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ಗೊಡ್ಗರ ಮತ್ತು ಟೊಮೊಟೊ ತುಕ್ಕ ಮಾಡ್ತೀರಿ ಗೈಸ್. ಮಾಡಲಿ. ಅವರಿಗೆ ರಾಗಿ ರೊಟ್ಟಿ ಆಗಲ್ಲ ಅಂದೆ, ಸೊ ಹಂಗಾಗಿ ಅವ್ರಿಗೆ ಚಪಾತಿ ಮಾಡಿದ್ದಾರೆ ನೋಡಿ. ಚಪಾತಿ ರೆಡಿ ಇದೆ. ಸೊ ಹೋಗಿ ಅವ್ರಿಗೂ ಕೊಟ್ಟು ಬಂದು ನಾವು ಊಟ ಮಾಡಿ ರೆಸ್ಟ್ ಮಾಡ್ತೀವಿ ಗೈಸ್. ಇವಾಗ ಎಲ್ಲ ಹಸುಗಳು ನೀರು ಕುಡಿಸ್ತಾರೆ ನಮ್ಮ ಕೇರ್ ಟೇಕರ್ಗಳು. ಹಸು ಬಂದು 1-1.5 ಗಂಟೆ ಆಗಿದೆ ಗೈಸ್. 1.5 ಗಂಟೆ ಆಗಿದೆ. ಮೇವೆಲ್ಲ ಹಾಕಿದ್ವಿ, ಈಗ ನೀರು ಕುಡಿಸ್ತಿದ್ದಾರೆ ಎಲ್ಲ ಹಸುಗಳು. ನೀರು ಕುಡಿಸ್ತಾ ಇದ್ದಾರೆ ಎಲ್ಲ. ಹಿಂಗೆ ಮಾಡಬೇಕು ಗೈಸ್. ಬಂದ ತಕ್ಷಣ ನಾವು ನೀರು ಕುಡಿಸ್ಬಾರ್ದು ಹಸುಗಳಿಗೆ. ಫಸ್ಟ್ ಬಂದ ತಕ್ಷಣ ಮೇವು ಹಾಕಿ ಆಮೇಲೆ ನೀರು ಕುಡಿಸ್ಬೇಕು. ಸೊ ಎಲ್ಲ ನೀರೆಲ್ಲ ಕುಡಿಸಾಗಿದೆ. ಈಗ ಅವರು ಊಟ ಮಾಡಿ ರೆಸ್ಟ್ ಮಾಡ್ತಾರೆ. ಅವರು ಸುಸ್ತಾಗಿದ್ದಾರೆ, ನಾವು ತುಂಬ ಸುಸ್ತಾಗಿದ್ದೀವಿ. ಅವ್ರಿಗೆ ಉಕ್ಕಿ ಕೊಟ್ಬಿಟ್ಟು ಇವಾಗ ಶೆಡಿಂದು ಎಲ್ಲ ಹಸುಗಳು ಇನ್ನು ಈ ಸೈಡ್ ಹಸುಗಳೆಲ್ಲ ಆಗಿದೆ ನೋಡಿ. ಎಲ್ಲ ಹಸುಗಳು ನೀರು ಕುಡಿಸಾಗಿದೆ. ಈ ಆ ಸೈಡ್ ಹಸುಗಳದ್ದು ನೀರು ಕುಡಿಸ್ತಾರೆ. ಮೇವು ಫುಡ್ ಎಲ್ಲ ನೋಡ್ಕೊಳ್ಳಿ ಎಷ್ಟು. ಇದೆಲ್ಲ ನನ್ನ ದೊಡ್ಡ ಹಸು ತಂದಿದ್ದೀನಲ್ಲ, ಹಂಗಾಗಿ ಜಾಸ್ತಿ ತುಂಬಿಸ್ಕೊಬಂದಿದ್ದೀನಿ ಇಲ್ಲಿಂದ. ಇಷ್ಟೇ ಉಳಿದಿರೋದು, ಅಷ್ಟು ನೋಡಿರ್ತೀರಾ. 10 ತೊಗೊಂಬಂದಿದ್ದು ಎಲ್ಲ ಖಾಲಿಯಾಗಿ ಇಷ್ಟು ಮಾತ್ರ ಉಳಿದಿದೆ. ಎಲ್ಲ ನೀರು ಕುಡಿಸಿ ಮತ್ತೆ ನಿಮಗೆ ಸಿಗ್ತೀನಿ. ಇವಾಗ ಅವ್ರಿಗೂ ಊಟ ಎಲ್ಲ ಕೊಟ್ಟು ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಅವ್ರಿಗೆ ಚಪಾತಿ, ನಮಗೆ ರಾಗಿ ರೊಟ್ಟಿ. ಮುದ್ದೆ ಚೆನ್ನಾಗಿ ಆಗ್ಬಿಟ್ಟಿತ್ತು. ಇವಾಗ ರಾಗಿ ರೊಟ್ಟಿ ಮಾಡಿ ಸ್ಪೆಷಲ್ ನಮ್ಮಮ್ಮ. ಸ್ನಾನ ಮಾಡಬೇಕು ಗೈಸ್. ನಾನು ಸ್ನಾನ ಮಾಡಬೇಕು ನೋಡಿ. ರೊಟ್ಟಿ ಯಾವ ಥರ ಇದೆ ಊಟ ಕಮೆಂಟ್ ಮಾಡಿ. ರೊಟ್ಟಿ, ಬೆಣ್ಣೆ, ಅದೇನು ಯಾವುದಮ್ಮ ಅದು ಟೊಮೊಟೊ ತುಕ್ಕ. ಹೊಸ್ದಾಗ ನಮ್ಮ ಅಮ್ಮಂದೇ ನಾಮಕರಣ ಗೈಸೋದು. ಏನೇನೋ ನಾಮಕರಣ ಮಾಡ್ತಾರೆ, ಯಾವುದಾದ್ರು ಅಡುಗೆಗಳು ಮಾಡ್ತಾರೆ. ತಿನ್ಬೇಕಷ್ಟೆ. ಈಗ ತಿಂದು ಕಣ್ಗಳು ನೋಡಿದ್ರೆ ಹೆಂಗಾಗ್ಬಿಟ್ಟಿದೆ ಅಂತ ರೆಸ್ಟ್ ಮಾಡಬೇಕು. ಅಪ್ಪನ ನೋಡಿದ್ದಿ ಮಾತೇ ಇಲ್ಲ ಅವ್ರದ್ದಂತೂ. ಊಟ ಮಾಡ್ಬೇಕಲ್ಲೇ ಮಂಕೊಂತೀರ. ಸೊ ಓಕೆ ಗೈಸ್, ವ್ಲಾಗ್ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೈತರಿಗೆ ಸಪೋರ್ಟ್ ಮಾಡಿ ಗೈಸ್. ನಾನು ಅಷ್ಟೇ ಹೇಳ್ತಾರೆ, ಪದೇ ಯಾಕೆ ಹೇಳ್ತಿದ್ದೀನಿ. ರೈತರು ಈಗ ನನ್ನ ಸಣ್ಣ ಏಜಲ್ಲಿ ಎಷ್ಟು ಕಷ್ಟಪಟ್ಟು ನಾನು ಈ ಥರ ದೊಡ್ಡ ಬಿಸ್ನೆಸ್ಗೆ ರಿಸ್ಕ್ ತೊಗೊಂಡು ಮಾಡ್ತಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಬೇಕು. ಸೊ ಈಗ ಊಟ ಮಾಡಿ ರೆಸ್ಟ್ ಮಾಡಬೇಕು ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನೋಡ್ತಿರೋ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು. ಸ್ವಲ್ಪ ತೊದಲು ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಸ್ವಲ್ಪ ಬಾಯಿ ತೊದಲು ಬಿಡುತ್ತೆ. ನನಗೆ ಇದೆಲ್ಲ ಹೊಸ್ತು ಗೈಸ್. ನಾನು ಯಾರ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಚಿಕ್ಕ ವಯಸ್ಸಿನ ನಾನು. ಇದೆಲ್ಲ ಸ್ವಲ್ಪ ಹೊಸ್ತು. ಅದರಲ್ಲೂ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿ ಏನು ಮಾತಾಡಬೇಕು ಅಂತ ಗೊತ್ತಾಗ ಸ್ವಲ್ಪ ತೊದಲು ಬರುತ್ತೆ. ನನ್ನ ಮನಸ್ಸಲ್ಲಿ ಒಂದೇ ಇರುತ್ತೆ, ನಾನು ಮಾತಾಡ್ಬೇಕಾದ್ರೆ ತೊದಲು ಬರುತ್ತೆ. ಏನ್ಗೆ ಗೊತ್ತಾ, ಅವ್ರ ಜೊತೆಲಿ ಹೋಗ್ಬಿಟ್ಟು ಎಣ್ಣೆ ಕುಡಿಸಕ್ಕೆ ಹೋಗಿದ್ದಲ್ಲ, ಎಣ್ಣೆ ಸ್ಮೆಲ್ಲಿಗೆ ತೊದಲು ಬರ್ತಾರದು ಮಂಗನ ಕಿಕ್ ಕುಡಿತಾಗೈತಿ ಹಿಂಗೆ. ಓಕೆ ಗೈಸ್, ಈಗ ಊಟ ಮಾಡಿ ಮನ್ಕೊಂತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡಿಬಿಡಿ ಗೈಸ್. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್. ಇದ್ರೆ ನೆಮ್ಮದಿಯಾಗಿರ್ಬೇಕು.